ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆಯಿಂದ ಎಲ್ಲರೂ ಮಾಧ್ಯಮದಲ್ಲಿ ವಿಚಾರವನ್ನ ನೋಡಿ ತಿಳ್ಕೊಂಡಿದ್ದೀರಾ. ನಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಮಫಲಕದ ಅಭಿಯಾನವನ್ನ ಬಹಳ ಶಾಂತಿಯುತವಾಗಿ ಬೆಳಗ್ಗೆಯಿಂದ ಮಾಡ್ಕೋತಾ ಬಂದಿರುವಂತದ್ದು. ಈಗ ಇವತ್ತು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೇರಿರುವಂತಹ ಒಂದು ಸಮಸ್ಯೆ ಏನು ಅಂತಂದ್ರೆ, ಅಮಾಯಕ ನಮ್ಮ ಹೋರಾಟಗಾರರು ಯಾರಿದ್ದಾರೆ ಅವರ ಮೇಲೆ ದಬ್ಬಾಳಿಕೆ ಆಗಿದೆ, ಅವ್ರ ಮೇಲೆ ಲಾಠಿ ಚಾರ್ಜ್ ನ ಈ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡಿರುವಂತದ್ದು ಗಿರೀಶ್ ರವರು. ಹಾಗಾಗಿ ಇದನ್ನ ನಾವು ಖಂಡಿಸ್ತೇವೆ. ಅವರಿಗೆ ಲಾಠಿ ಚಾರ್ಜ್ ಮಾಡುವಂತ ಅಧಿಕಾರವನ್ನ ಯಾರು ಕೊಟ್ಟಿದ್ದಾರೆ ಮೊದಲನೇದಾಗಿ. ಹಾಗಾಗಿ ಆ ಹುಡುಗನಿಗೆ ಕೈ ಫ್ರಾಕ್ಚರ್ ಆಗಿದೆ, ಇನ್ನೊಬ್ಬ ಹುಡುಗನಿಗೆ ಕಾಲ್ ಫ್ರಾಕ್ಚರ್ ಆಗಿದೆ. ಇವ್ರಿಗೆ ಹೇಗ್ ಬೇಕೋ ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ MLC ಯನ್ನ ಮಾಡಿಸಿ ಆ ಹುಡುಗರನ್ನ ಅಲ್ಲಿಂದ ಅಲ್ಲೇ ಬಿಟ್ಟು ಬರುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಮತ್ತೆ ಒಂದು 14 ಜನರ ಮೇಲೆ ಇಲ್ಲಿ FIR ಕೂಡ ಮಾಡಿದ್ದಾರೆ. ಈ ಅಮಾಯಕರ ಮೇಲೆ ಆಗಿರುವಂತ ದಬ್ಬಾಳಿಕೆಯನ್ನ ನಾವು ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ, ಬಹಳ ಉಡಾಫೆಯಿಂದ ನಮಗೆ ನಮ್ಮ ಹೈಯರ್ ಆಫೀಸರ್ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತ ಹೇಳಿ ಬಹಳ ಉಡಾಫೆಯಿಂದ ನಮಗೆ ಉತ್ತರವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾವೆಲ್ಲರೂ ಇಲ್ಲಿ ಧರಣಿ ಕೂರ್ತಾ ಇದ್ದೇವೆ. ಅವ್ರ ಕಾಲು ಮತ್ತೆ ಕೈಗೆ ಯಾರ್ಯಾರಿಗೆ ಏಟ್ ಆಗಿದೆ ಅವ್ರನ್ನು ಕೂಡ ಇಲ್ಲಿ ನಾವು ಕರೆಸ್ಕೊತೇವೆ. ಲಾಠಿ ಚಾರ್ಜ್ ಮಾಡಿರುವಂತ ಈ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಆದಷ್ಟು ಬೇಗ ಕ್ರಮವನ್ನ ತಗೋಬೇಕು ಅಂತ ಹೇಳಿ ನಾನು ಹೈಯರ್ ಆಫೀಸರ್ಗಳನ್ನ ಕೇಳ್ಕೊತಾ ಇದ್ದೇನೆ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆಯಿಂದ ಎಲ್ಲರೂ ಮಾಧ್ಯಮದಲ್ಲಿ ವಿಚಾರವನ್ನ ನೋಡಿ ತಿಳ್ಕೊಂಡಿದ್ದೀರಾ. ನಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಮಫಲಕದ ಅಭಿಯಾನವನ್ನ ಬಹಳ ಶಾಂತಿಯುತವಾಗಿ ಬೆಳಗ್ಗೆಯಿಂದ ಮಾಡ್ಕೋತಾ ಬಂದಿರುವಂತದ್ದು. ಈಗ ಇವತ್ತು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೇರಿರುವಂತಹ ಒಂದು ಸಮಸ್ಯೆ ಏನು ಅಂತಂದ್ರೆ, ಅಮಾಯಕ ನಮ್ಮ ಹೋರಾಟಗಾರರು ಯಾರಿದ್ದಾರೆ ಅವರ ಮೇಲೆ ದಬ್ಬಾಳಿಕೆ ಆಗಿದೆ, ಅವ್ರ ಮೇಲೆ ಲಾಠಿ ಚಾರ್ಜ್ ನ ಈ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡಿರುವಂತದ್ದು ಗಿರೀಶ್ ರವರು. ಹಾಗಾಗಿ ಇದನ್ನ ನಾವು ಖಂಡಿಸ್ತೇವೆ. ಅವರಿಗೆ ಲಾಠಿ ಚಾರ್ಜ್ ಮಾಡುವಂತ ಅಧಿಕಾರವನ್ನ ಯಾರು ಕೊಟ್ಟಿದ್ದಾರೆ ಮೊದಲನೇದಾಗಿ. ಹಾಗಾಗಿ ಆ ಹುಡುಗನಿಗೆ ಕೈ ಫ್ರಾಕ್ಚರ್ ಆಗಿದೆ, ಇನ್ನೊಬ್ಬ ಹುಡುಗನಿಗೆ ಕಾಲ್ ಫ್ರಾಕ್ಚರ್ ಆಗಿದೆ. ಇವ್ರಿಗೆ ಹೇಗ್ ಬೇಕೋ ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ MLC ಯನ್ನ ಮಾಡಿಸಿ ಆ ಹುಡುಗರನ್ನ ಅಲ್ಲಿಂದ ಅಲ್ಲೇ ಬಿಟ್ಟು ಬರುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಮತ್ತೆ ಒಂದು 14 ಜನರ ಮೇಲೆ ಇಲ್ಲಿ FIR ಕೂಡ ಮಾಡಿದ್ದಾರೆ. ಈ ಅಮಾಯಕರ ಮೇಲೆ ಆಗಿರುವಂತ ದಬ್ಬಾಳಿಕೆಯನ್ನ ನಾವು ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ, ಬಹಳ ಉಡಾಫೆಯಿಂದ ನಮಗೆ ನಮ್ಮ ಹೈಯರ್ ಆಫೀಸರ್ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತ ಹೇಳಿ ಬಹಳ ಉಡಾಫೆಯಿಂದ ನಮಗೆ ಉತ್ತರವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾವೆಲ್ಲರೂ ಇಲ್ಲಿ ಧರಣಿ ಕೂರ್ತಾ ಇದ್ದೇವೆ. ಅವ್ರ ಕಾಲು ಮತ್ತೆ ಕೈಗೆ ಯಾರ್ಯಾರಿಗೆ ಏಟ್ ಆಗಿದೆ ಅವ್ರನ್ನು ಕೂಡ ಇಲ್ಲಿ ನಾವು ಕರೆಸ್ಕೊತೇವೆ. ಲಾಠಿ ಚಾರ್ಜ್ ಮಾಡಿರುವಂತ ಈ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಆದಷ್ಟು ಬೇಗ ಕ್ರಮವನ್ನ ತಗೋಬೇಕು ಅಂತ ಹೇಳಿ ನಾನು ಹೈಯರ್ ಆಫೀಸರ್ಗಳನ್ನ ಕೇಳ್ಕೊತಾ ಇದ್ದೇನೆ.